ನಮಸ್ಕಾರ, ನಾನು ಬಂದು ಮಾದೇವಣ್ಣ ಅಂತ ನಾಗರಬಾವಿಲಿ ವೈಟ್ ಮಟನ್ ಪಲಾವ್ ಆ್ಯಂಡ್ ಚಿಕನ್ ಪಲಾವ್ ಹೋಟೆಲ್ ನಡೆಸ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ವಿಸ್ತಾರ ಟಿವಿಯವ್ರು ಬಂದು ಚಿಕನ್ ಪಲಾವು ಮಟನ್ ಪಲಾವ್ ವೈಟ್ ಹೇಗೆ ಮಾಡ್ತೀರಾ ನೀವು ಅಂತ ಕೇಳಿದ್ರು. ಅವ್ರಿಗೋಸ್ಕರ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಬನ್ನಿ ಸರ್, ಮಾಡೋಣ. ವೈಟ್ ಚಿಕನ್ ಪಲಾವ್ಗೆ ಏನೇನು ಬೇಕು ಐಟಮು ನೋಡ್ಕೊಳ್ಳಿ. ನಾವೀಗ ಇದು 30 kg ಮಾಡ್ತಾಯಿದ್ದೀವಿ. ನಿಮ್ಗೆ 1 kgಗೆ ಎಷ್ಟು ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ ಹಾಗೆ ಬರ್ತಾ. ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಇದು ಬಂದು ಪುದೀನ, ಕೊತ್ತಂಬರಿ, ಪಾಲಕ್ಕು, ಮೆಂತ್ಯ ಎಲ್ಲ ರುಬ್ಬಿರೋ ಸೊಪ್ಪಿದೆ. ಇದು ಬಂದು ಈರುಳ್ಳಿ ಇದೆ. ಇದು ಹಸಿಮೆಣಸಿಕಾಯಿ ಪೇಸ್ಟ್ ಇದೆ. ಇದು ಬಂದು ಕಸೂರಿ ಮೇಥಿ ಮತ್ತು ಪಲಾವ್ ಎಲೆ. ಇದು ನಮ್ಮ ಓನ್ ಪೌಡ್ರ್. ಇದು ಬಂದು ಓನ್ ಪೌಡ್ರು. ಇದನ್ನೆಲ್ಲ ಹಾಕಿ ಈಗ ರೆಡಿ ಮಾಡಿ ತೋರಿಸ್ತೀನಿ. ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಾನು 30 kgಗೆ ಆಯಿಲ್ ಹಾಕ್ತಾಯಿದ್ದೀನಿ. ನಿಮಗೆ 1 kgಗೆ 200 ml ಹಾಕ್ಕೊಂಡ್ರೆ ಸಾಕು. ನಾನು 30 kgಗೆ ಒಂದು 6 kg ಆಯಿಲ್ ಹಾಕ್ಕೊತೀನಿ. ಈಗ ನಾನು 1 kgಗೆ ಎಷ್ಟು ಹಾಕಬೇಕು ಅಂದರೆ ನಾನು ಈಗ 30 kg ಮಾಡ್ತಾ ಇರೋದ್ರಿಂದ ನೀವು 1 kgಗೆ ಒಂದು 5 ರಿಂದ 6 ಪೀಸ್ ಹಾಕ್ಕೊಂಡ್ರೆ ಸಾಕಿದು. ಈಗ ಪಲಾವೆಲೆ ಹಾಕ್ತಾಯಿದ್ದೀನಿ ಮೊದಲನೇಗೆ. ನೆಕ್ಸ್ಟು ಈರುಳ್ಳಿ ಹಾಕ್ತೀನಿ. ನೀವು 1 kg ಮಾಡೋದ್ರಿಂದ 1 ರಿಂದ 2 ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 5 ರಿಂದ 6 kg ಹಾಕ್ಕೊಂಡಿರ್ತೀನಿ ಈರುಳ್ಳಿ. ಈರುಳ್ಳಿ ಸ್ವಲ್ಪ ರೆಡ್ ಆಗಬೇಕು ನೋಡಿ. ಸ್ವಲ್ಪ ರೆಡ್ ಆಗ್ತಾಯಿದೆ ಈರುಳ್ಳಿ. ಇವಾಗ ನೆಕ್ಸ್ಟು ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಇದು ಕಸ್ತೂರಿ ಮೇಥಿ 1 kgಗೆ ಒಂದಿಷ್ಟು ಹಾಕ್ಕೊಂಡ್ರೆ ಸಾಕು. ನಾನೊಂದು 30 kgಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಚಿಕನ್ ಹಾಕ್ಕೊಬೇಕು. ಬಿಕಾಸ್ ಚಿಕನ್ ತಗೊಂಬರಪ್ಪ. ಈಗ ಒಂದು 30 kg ಅಷ್ಟು ಚಿಕನ್ ಹಾಕೋತಾ ಇದ್ದೀನಿ. ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿರುವಂಥ ಚಿಕನ್ ಇದು. ಬಿರಿಯಾನಿಗೆ ಪಲಾವ್ಗೆ ಹಾಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಸ್ಮೆಲ್ ಹೋಗಲಿ. ಈಗ ನೀವು ಮನೇಲಿ ಏನಾದರೂ ಅಪ್ಪಿ ಮಾಡ್ಕೊಬೇಕು ಅಂತಂದರೆ 1 kg ಚಿಕನ್ಗೆ 1 kg ಅಕ್ಕಿ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಈಗ ನೀವು 1 kg ರೈಸ್ ಹಾಕಿದ್ರೆ 1 kg ಚಿಕನ್ ಹಾಕ್ಕೊಳ್ಳಿ. ಈಗ ನಾನು ನೆಕ್ಸ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. 1 kgಗೆ 1 kg ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. 30% ಬೆಂದಿದೆ. ನಾನು 30 kgಗೆ ಒಂದು 1.5 ಪ್ಯಾಕೆಟ್ ಅಷ್ಟು 1.5 kg ಅಷ್ಟು ಉಪ್ಪು ಯೂಸ್ ಮಾಡ್ಕೊತೀನಿ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಮೊದಲನೇದಾಗಿ ನೀವು 1 kg ಹಾಕಿದ್ರೆ ಒಂದು 2-3 ಟೀ ಸ್ಪೂನ್ ಸೊಪ್ಪು ಹಾಕಿದ್ರೆ ಸಾಕು. ನಾನೀಗ 30 kgಗೆ ಹಾಕೋದ್ರಿಂದ ಜಾಸ್ತಿ ಹಾಕ್ಕೊತೀನಿ ನಾನು. ಇದರಲ್ಲಿ ಮೆಂತ್ಯ ಇದೆ, ಪಾಲಕ್ ಇದೆ, ಪುದೀನ ಇದೆ, ಕೊತ್ತಂಬರಿ ಸೊಪ್ಪಿದೆ. ಎಲ್ಲ ಆಯಿಲಲ್ಲಿ ಡ್ರೈ ಮಾಡಿ ಮಿಕ್ಸ್ ಗ್ರೈಂಡ್ ಮಾಡ್ಕೊಂಡಿರ್ತೀವಿ. ನಾವು ಅಲ್ಲಿ ಮೊದಲು ಗಾಡೀಲಿ ಮಾಡ್ತಾಯಿದ್ವಿ. ಆಮೇಲೆ ಈಗ ಹೋಟ್ಲುಗಳಂತ ಸ್ಟಾರ್ಟ್ ಮಾಡಿದ್ಮೇಲೆ 1 ವರ್ಷ ಆಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಒಳ್ಳೆ ಕಸ್ಟಮರ್ ಬರ್ತಾಯಿದ್ದಾರೆ. ತುಂಬ ದೂರದಿಂದ ಎಲ್ಲ ಬರ್ತಾರೆ. ನೆಕ್ಸ್ಟು ಶಿವಮೊಗ್ಗದಲ್ಲಿ ಒಂದು ಬ್ರಾಂಚ್ ಬೇರೆ ಓಪನ್ ಆಗ್ತಾಯಿದೆ. ನೆಕ್ಸ್ಟ್ ಮಂತ್ 20ಕ್ಕೆ ನಮ್ಮ ಸ್ನೇಹಿತರು ಮಾಡ್ತಾಯಿದ್ದಾರೆ, ಮಾಡಿಕೊಡ್ತಾಯಿದ್ದೀವಿ. ಈಗ ಸೊಪ್ಪಾಯಿತು. ಸೊಪ್ಪೊಂದು 5 ನಿಮಿಷ ಫ್ರೈ ಆಯಿತು.
ನೆಕ್ಸ್ಟು ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ಇದು 1 ಕೆ ಜಿಗೆ ನೀವು ಒಂದು 3 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು. ನಾನು 30 ಕೆ ಜಿ ಮಾಡೋದ್ರಿಂದ ಜಾಸ್ತಿ ಹಾಕೋತಾ ಇದ್ದೀನಿ. ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಉಪ್ಪು ಖಾರ ಹಿಡಿತಾ ಇರ್ತದೆ ಅದು. ಆಯಿತು, ನಾನು ಇದು ಹಸಿಮೆಣ್ಸಿನ ಪೇಸ್ಟ್ ಹಾಕಿ ಅದೊಂದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ. ಇವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋದಾದ್ರೂ ಅಷ್ಟೇ ಒಂದು 2 ಟೀ ಸ್ಪೂನ್ ಹಾಕೊಂಡ್ರೆ ಸಾಕು 1 ಕೆ ಜಿಗೆ. ನಾನು 30 ಕೆ ಜಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕೋತಾ ಇದ್ದೀನಿ. ಈಗ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಆದಮೇಲೆ ನೆಕ್ಸ್ಟು ಪೌಡ್ರ್ ಹಾಕೊಳ್ಳೋಣ. ಆಲ್ರೆಡಿ ಈಗ 70% ಚಿಕನ್ ಬೆಂದೋಗಿದೆ. ನೆಕ್ಸ್ಟ್ ಈಗ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. 1 ಕೆ ಜಿಗೆ ಒಂದು ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ನೀವು ಇದನ್ನು ಪೌಡ್ರನ್ನ, ಚೆನ್ನಾಗಿ ಬರುತ್ತೆ. ಇದರ ಚಕ್ಕೆ, ಲವಂಗ, ಅನಾನಸು, ಮರಾಠಿ ಮುಗ್ಗು ತುಂಬ ಐಟಮ್ ಹಾಕಿರ್ತೀವಿ, ಗಸಗಸೆ ಎಲ್ಲ ಹಾಕಿರ್ತೀವಿ. ಈಗ ಇದು ಪೌಡ್ರೂ ಆಯಿತು. ನೆಕ್ಸ್ಟು ವಾಟ್ರ್ ಹಾಕೋದೆ. ಪೀಸಸ್ ಎಲ್ಲ ತುಂಬ ಆಲ್ರೆಡಿ 70% ಬೆಂದೋಗ್ಬಿಟ್ಟಿದೆ ಪೀಸಸ್ಸು. ವಾಟ್ರು ರೆಡಿ ಇದೆ, ಹಾಕೋತಾ ಇದ್ದೀನಿ. ವಾಟ್ರ್ ರೆಡಿ ಮಾಡಿ ಇಟ್ಟಿದ್ದೀನಿ. ನೀವು 1 ಕೆ ಜಿ ಅಕ್ಕಿ ತೊಗೊಂಡ್ರೆ ಅದಕ್ಕೆ 2 ಕೆ ಜಿ 2 ಜಗ್ಗಷ್ಟು ನೀರು. ಯಾವುದ್ರಲ್ಲಿ ಅಕ್ಕಿ ಹಾಕೋದಿಲ್ಲ ಅದರ ಡಬಲ್ ನೀರು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಒಂದು ಚೆನ್ನಾಗಿರೋ ಹಳೆ ಅಕ್ಕಿ ಆದರೆ ಒಂದು 100 ml ಕಮ್ಮಿ ಕೊಟ್ರೂ ಚೆನ್ನಾಗಿ ಹುಡಿಯಾಗಿ ಬರುತ್ತೆ ರೈಸು. ಈಗ 3 ಕ್ಯಾನ್ ವಾಟ್ರ್ ಹಾಕಿದ್ದೆ, ಫುಲ್ ಕುದಿ ಬಂದಿದೆ, ಚಿಕನ್ನು ಬೆಂದೋಗಿದೆ. ನೆಕ್ಸ್ಟು ಅಕ್ಕಿ ತೊಳೆದು ತೂತ್ ಬಾಂಡ್ಲಿಲಿ ಹಾಕ್ಕೊಂಡಿದ್ದೀವಿ. ನೀರೆಲ್ಲ ಸೋರಿದೆ, ಅಕ್ಕಿ ಕ್ಲೀನಾಗಿ ನೆಂದಿದೆ. ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಬೇಯ್ತಾ ಇದೆ ಚೆನ್ನಾಗಿ, ಅಕ್ಕಿ ಕುದೀತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು, ಒಳ್ಳೆ ಟೇಸ್ಟ್ ಇರುತ್ತೆ ಇದು ಬಿರಿಯಾನಿ ಪಲಾವು. ಇದೊಂದು 20 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ರೈಸ್ ರೆಡಿಯಾಗಿ ಹೋಗುತ್ತೆ. ಇದು ನೋಡಿ, ನಂದಿನಿ ತುಪ್ಪ ಹಾಕ್ತಾಯಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಾರ ಮೊಸರು ಬಜ್ಜಿ ಹಾಕೋದು ತಿಂತಾಯಿದ್ರೆ ಹಂಗೆ ಸೂಪರಾಗಿರುತ್ತೆ. ಈಗ ದಮ್ ಹಾಕ್ತಾಯಿದ್ದೀನಿ. ಸ್ವಲ್ಪ ವೆಯ್ಟ್ ಇಡೋಣ. ರೆಡಿ ಇದೆ, ದಮ್ ಆಗಿದೆ. ಈಗ ತೆಗಿತಾ ಇದ್ದೀನಿ ಚಿಕನ್ನು. ನೋಡಿ, ತುಂಬ ಹುಡುಗಿಯಾಗಿ ಬಂದಿದೆ. ರೆಡಿಯಾಗಿದೆ ಈಗ ಪಲಾವು. ನೋಡಿ, ಹುಡುಗಿಯಾಗಿ ಬಂದಿದೆ. ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮೊಸರು ಬಜ್ಜಿಗೂ ಅದಕ್ಕೂ ತುಂಬ ಕಾಂಬಿನೇಷನ್ ಸೂಪರಾಗಿರುತ್ತೆ ಇದು. ನಮ್ಮದು ವೈಟ್ ಚಿಕನ್ ಪಲಾವ್ ರೆಡಿ ಇದೆ. ಆಲ್ರೆಡಿ ತುಂಬ ಜನ ಕಸ್ಟಮರ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಈಗ ಕಸ್ಟಮರ್ಸ್ಗೆ ಸರ್ವ್ ಮಾಡ್ತೀನಿ, ಅವ್ರು ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಹಂಗೆ ಬಂದು ನಮ್ಮ ಹೋಟೆಲ್ ಒಂದು ಸಾರಿ ಬಂದು ಟೇಸ್ಟ್ ಮಾಡಿ, ಮತ್ತು ವಿಸ್ತಾರ ಫುಡ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಬೆಳೆಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ಇದು ನಾನು ಫಸ್ಟ್ ಟೈಮ್ ಬಿರಿಯಾನಿಗೆ ಬರ್ತಿರೋದು ಇಲ್ಲಿ. ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು, ಚೆನ್ನಾಗಿರುತ್ತೆ, ತಿಂದು ನೋಡು ಟೇಸ್ಟು ಅಂತ. ಬಂದು ಹಾಫ್ ಆನ್ ಅವರ್ ಮುಂಚೆನೇ 6:30ಗೆ ಬಂದ್ವಿ, ಆಗಿರಲಿಲ್ಲ. ಈಗ ಆಯಿತು, ಕೊಟ್ಟಿದ್ದಾರೆ. ಒಂಥರ ಮೈಲ್ಡ್ ಆಗಿದೆ, ತುಂಬ ಸ್ಪೈಸೀಸ್ ಇಲ್ಲ, ಚೆನ್ನಾಗಿದೆ. ರೆಫರ್ ಅಂದರೆ ಎಲ್ಲರೂ ಬಂದು ತಿನ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬಿರಿಯಾನಿ. ಮಹಾದೇವಣ್ಣ ಹೋಟೆಲ್ ಅಂತ ಫೇಮಸ್ ಮೊದಲು ಆಗಿರಲಿಲ್ಲ, ಬಟ್ ಈ ನಡುವೆ ತುಂಬ ಜನ ಬರ್ತಿದ್ರು. ಸೊ ನಾನು ನೋಡಿದೆ ಇನ್ಸ್ಟಾಗ್ರಾಮ್ಸು ರೀಲ್ಸೆಲ್ಲ ತುಂಬ ಜನ ಅಪ್ಲೋಡ್ ಮಾಡ್ತಿದ್ರು. ಸೊ ಅದರಿಂದ ಬಂದೆ. ಮೊದಲೇ ಹೇಳಿ ಕಡೆ ನಾವು ಹೊಸಕೋಟೆಯವರು, ಬಿರಿಯಾನಿ ಅಂದರೆ ತುಂಬ ಇಷ್ಟಪಡ್ತೀವಿ. ಸೊ ಅದರಿಂದ ಇಲ್ಲೇ ಒಂಥರ ಚೆನ್ನಾಗಿರುತ್ತೆ, ನೋಡೋಣ ಟ್ರೈ ಮಾಡೋಣ ಅಂತ ಬಂದೆ. ತುಂಬ ಇಷ್ಟ ಆಯಿತು. ತೀರಾ ಖಾರ ಇಲ್ಲ, ತೀರಾ ಸಾಲ್ಟ್ ಆ ಥರ ಏನಿಲ್ಲ, ನಾರ್ಮಲಾಗಿ ಮೈಲ್ಡಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಕೊಡ್ತಿದ್ದಾರೆ. ನೀವೇ ನೋಡ್ತಿದ್ದೀರ, ತುಂಬ ಜನ ಕೂಡ ಬರ್ತಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.